बीएसपी जिंदाबाद। वोट हमारा राज तुम्हारा नहीं चलेगा, नहीं चलेगा, वोट हमारा राज तुम्हारा नहीं चलेगा, नहीं चलेगा। जब तक सूरज चांद रहेगा, बाबा तेरा नाम रहेगा, जब तक सूरज चांद रहेगा। बाबा तेरा नाम रहेगा। बीएसपी का क्या पहचान, नीला झंडा हाथी निशान, बीएसपी का क्या पहचान, नीला झंडा हाथी निशान। बीएसपी क्या करेगी, कब तक का संघर्ष करेंगे, बीएसपी क्या करेगी। कब तक का संघर्ष। ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಮತ್ತು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ರಾಜಕೀಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ನಿಶ್ಚಿತಗೊಳಿಸಿ ಅವರಲ್ಲಿ ಮಾತೃತ್ವ ಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸ್ವಿಯ ನವೆಂಬರ್ ತಿಂಗಳ 26ನೇ ತಾರೀಕಿನಂದು ಈ ಮೂಲಕ ಸಂವಿಧಾನವನ್ನು ನಮಗೆ ನಾವೇ ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಜೈ ಭೀಮ್. ಜೈ ಸಂವಿಧಾನ, जय संविधान, ಜೈ ಸಂವಿಧಾನ. जय संविधान। ಇದು ಗುಲ್ಬರ್ಗಾ ಜಿಲ್ಲಾ ಬಹುಜನ ಸಮಾಜ ಪಕ್ಷದ ವತಿಯಿಂದ 77ನೇಯ ಭಾರತದ ಸಂವಿಧಾನದ ಜಾರಿಯಾಗಿರ್ತಕ್ಕಂಥ ದಿನವನ್ನು ಒಂದು ರಾಷ್ಟ್ರೀಯ ಹಬ್ಬವನ್ನಾಗಿ ಆಚರಿಸುತ್ತಿರುವ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲಾ ಬಹುಜನ ಸಮಾಜ ಪಕ್ಷದ ವತಿಯಿಂದ ಇಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಹೂಮಾಲೆ ಹಾಕಿ ಗೌರವ ವಂದನೆ ಸಲ್ಲಿಸುವ ಮುಖಾಂತರ ಮತ್ತು ಪೀಠಿಕೆಯನ್ನು ಓದೋದ್ರ ಮುಖಾಂತರ ಸಂವಿಧಾನದ ಪೀಠಿಕೆ ಮತ್ತು ಮೂಲಭೂತ ಹಕ್ಕುಗಳನ್ನು ಪಠಿಸುವುದರ ಮುಖಾಂತರ ಬಹುಜನ ಸಮಾಜ ಪಕ್ಷ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಿಜವಾಗಿರ್ತಕ್ಕಂಥ ಗೌರವವನ್ನು ಅರ್ಪಿಸಿದೆ. ಒಂದು ವೇಳೆ ಈ ಸ್ವತಂತ್ರ ಭಾರತದಲ್ಲಿ 78 ವರ್ಷ ಆದರೂ ಕೂಡ ಭಾರತದಲ್ಲಿ ಅನೇಕ ಧರ್ಮದ ಜನರು, ಅನೇಕ ಜಾತಿಯ ಜನರು ಎಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳಂತೆ ಬದುಕುತ್ತಿರುವ ಈ ಸಂದರ್ಭದಲ್ಲಿ ಅದಕ್ಕೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಭಾರತದ ಸಂವಿಧಾನ. ಇಲ್ಲಿ ಯಾವುದೇ ಜಾತಿ ತಾರತಮ್ಯತೆ ಆಗಲಿ, ಲಿಂಗಭೇದ ತಾರತಮ್ಯತೆ ಆಗಲಿ, ಯಾವುದೇ ರೀತಿಯ ಮೇಲು ಕೀಳೆಂಬ ಭಾವನೆ ಇರದೇ ಇರುವಂಥ ರೀತಿಯಲ್ಲಿ ಏನಪ್ಪ ಅಂತಂದ್ರೆ ಭಾರತ ಸಂವಿಧಾನ ಈ ದೇಶದಲ್ಲಿ ನಡಿಬೇಕಾಗಿತ್ತು. ಆದರೆ ದುರದೃಷ್ಟ ಇಲ್ಲಿ ಆಳಿರ್ತಕ್ಕಂಥ ಪಕ್ಷಗಳು ಈ ಸಂವಿಧಾನವನ್ನು ಸರಿಯಾಗಿ ಜಾರಿಗೆ ಮಾಡಿದರೆ ಸಮಾನತೆ ಹಕ್ಕು ಅಂತಕ್ಕಂಥ ಮೂಲಭೂತ ಹಕ್ಕನ್ನೇ ಕೂಡ ಈ ದೇಶದಲ್ಲಿ ಸರಿಯಾಗಿ ಜಾರಿ ಮಾಡದೇ ಇರುವುದರಿಂದ ಭಾರತ ದೇಶವನ್ನು ಸಂವಿಧಾನವನ್ನು ನಾವೇನಪ್ಪ ಅಂದ್ರೆ ನಾವು ಇನ್ನೂ ಜಾರಿ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಬಹುಜನ ಸಮಾಜ ಪಕ್ಷದ ಮಷಿನ್ ಏನಪ್ಪ ಅಂದ್ರೆ ಜಾರಿ ಮಾಡ್ತೀವಿ ಅಂತಕ್ಕಂಥ ಈ ಒಂದು ಇನ್ನೇನಪ್ಪ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಎದುರುಗಡೆ ನಾವು ಪ್ರತಿಜ್ಞೆ ಮಾಡಿ ಎಂದು ಈ ಕಾರ್ಯಕ್ರಮವನ್ನು ಜರುಗಿಸಿದ್ದೇವೆ. ನಾನು ಶಿವಯೋಗಿ ಡಿ ಅಡಿಗಿಲ್ಕರ್, ಜಿಲ್ಲಾ ಬಹುಜನ ಸಮಾಜ ಪಕ್ಷದ ಅಧ್ಯಕ್ಷರು, ಕಲಬುರಗಿ. ಎಲ್ಲರಿಗೂ ಜೈ ಭೀಮ್. ಭಾರತದ ಎಲ್ಲ ಜನತೆಗೆ 77ನೇ ಗಣರಾಜ್ಯೋತ್ಸವ ಮತ್ತು ಸಂವಿಧಾನ ದಿನಾಚರಣೆಯ ಶುಭಾಶಯಗಳನ್ನು ಹೇಳುತ್ತಾ, ಬಂಧುಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಜಾರಿ ಮಾಡುವಂಥ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥ ಮಾತು, ಈ
ನಮ್ಮ ಸಂವಿಧಾನ ಕೇವಲ ನಮಗೆ ರಾಜಕೀಯ ಸಮಾನತೆಯನ್ನು ಮಾತ್ರ ತಂದುಕೊಡ್ತದೆ, ಆದರೆ ಮುಂದೆನೂ ಕೂಡ ಆರ್ಥಿಕ ಬಡತನ ಮತ್ತು ಜಾತಿ ತಾರತಮ್ಯ ಮುಂದುವರಿತವೆ. ಆಳುವ ಸರ್ಕಾರಗಳು ಸಂವಿಧಾನವನ್ನು ಜಾರಿ ಮಾಡಿ ಸಾಮಾಜಿಕ ಸಮಾನತೆ ಮತ್ತು ಆರ್ಥಿಕ ಸಮಾನತೆ ಸಾಧಿಸಬೇಕು ಅನ್ನೋ ಸವಾಲನ್ನು ಕೊಟ್ಟಿದ್ದರು. ಸಂವಿಧಾನ ಬಂದು 77 ವರ್ಷ ಆದರೂ ಕೂಡ ನಮ್ಮನ್ನು ಆಳುವ ಸರ್ಕಾರಗಳು ಈ ದೇಶದ ಬಡತನ ಮತ್ತು ಜಾತಿ ತಾರತಮ್ಯ ಹೋಗಲಾಡಿಸಲು ವಿಫಲವಾಗಿದ್ದಾವೆ. ಕೇವಲ ಸಂವಿಧಾನದ ಪೂಜೆ ಮಾಡ್ತಾ ಇದ್ದಾರೆ. ಆರ್ಥಿಕ ಬಡತನ ಮತ್ತು ಸಾಮಾಜಿಕ ಸಮಸ್ಯೆಯ ವಿಶ್ಲೇಷಣೆ ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆದರೆ ಇದಕ್ಕೆ ಪರಿಹಾರ ಮಾರ್ಗವಾಗಿರ್ತಕ್ಕಂಥ ಸಂವಿಧಾನವನ್ನು ಜಾರಿ ಮಾಡುವಂಥ ಪ್ರಯತ್ನ ಯಾವ ಪಕ್ಷಗಳು ಕೂಡ ಮಾಡ್ತಾ ಇಲ್ಲ. ಭಾರತದಲ್ಲಿ ಬಹುಜನ್ ಸಮಾಜ್ ಪಕ್ಷ ಒಂದೇ ಈ ದೇಶದ ಸಂವಿಧಾನವೇ ತನ್ನ ಪ್ರಣಾಳಿಕೆಯನ್ನಾಗಿಸಿಕೊಂಡು ಸರ್ಕಾರ ಬಂದ ನಂತರ ನಾವು ಸಂವಿಧಾನ ಜಾರಿ ಮಾಡ್ತೀವಿ ಅನ್ನುವಂಥ ಏಕೈಕ ಪಕ್ಷ ಅದು ಬಹುಜನ್ ಸಮಾಜ್ ಪಕ್ಷ ಇದೆ. ಅಕ್ಕ ಮಾಯಾವತಿಯವರ ನೇತೃತ್ವದಲ್ಲಿರ್ತಕ್ಕಂಥ ಈ ಪಕ್ಷಕ್ಕೆ ಬೆಂಬಲ ಮಾಡೋ ಮೂಲಕ ಭಾರತದ ಜನರು ನಿಜವಾದ ಸಾಮಾಜಿಕ ಸಮಾನತೆ ಮತ್ತು ಆರ್ಥಿಕ ಸಮಾನತೆ ದೇಶವನ್ನು ಕಾಣೋದಕ್ಕೆ ಸಾಧ್ಯತೆ ಇದೆ. ಮುಂದಿನ ದಿನದಲ್ಲಿ ಈ ಸಾಧ್ಯತೆಯನ್ನು ಸಾಧಿಸಲಿಕ್ಕಾಗಿ ಬಹುಜನ್ ಸಮಾಜ್ ಪಕ್ಷದ ಎಲ್ಲ ಕಾರ್ಯಕರ್ತರು ನಾವೆಲ್ಲರೂ ಕೂಡ ಕಂಕಣಬದ್ಧರಾಗಿದ್ದೀವಿ. ಮುಂದಿನ ದಿನಗಳಲ್ಲಿ ಭಾರತ ದೇಶದ ಸಂವಿಧಾನ ಜಾರಿ ಮಾಡುವಂತಹ ಬಹುಜನ್ ಸಮಾಜ್ ಪಕ್ಷವನ್ನು ಗಟ್ಟಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕಂಕಣಬದ್ಧರಾಗೋಣ ಅನ್ನುವ ಆಶಯವನ್ನು ವ್ಯಕ್ತಪಡಿಸ್ತಾ ಮತ್ತೊಮ್ಮೆ ಭಾರತದ ಜನತೆಗೆ ಏನದಂದರೆ ನಾವು ಈ ಸಂವಿಧಾನ ದಿನಾಚರಣೆ ಶುಭಾಶಯಗಳನ್ನು ಕೊಡ್ತೀವಿ. ಡಾಕ್ಟರ್ ಅನಿಲ್ ಟೆಂಗಳಿ, ರಾಜ್ಯ ಕಾರ್ಯದರ್ಶಿಗಳು, ಬಹುಜನ್ ಸಮಾಜ್ ಪಕ್ಷ.